ಸಮಯ, ತುಂಬ ರಶ್ಶು, ಜಂಗುಳಿ, ಅದು ಇದು, ಇಟ್ಸ್ ವೆರಿ ಕ್ರೌಡೆಡ್. ಈ ಕಡೆ ಹೆಣ ತೊಗೊಂಡು ಹೋಗ್ತಾ ಇದ್ದಾರೆ, ಈ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲೇ ದೇವ್ರ ಪೂಜೆ ನಡೀತಾ ಇದೆ ಕಾಶಿ ವಿಶ್ವನಾಥಂದು. ಈ ಕಡೆ ಮಣಿಕರ್ಣಿಕಾ ಘಾಟಲ್ಲಿ ಮತ್ತೆ ಆ ಕಡೆ ಹೆಣ ಸುಡ್ತಾ ಇದ್ದಾರೆ. ಗೊತ್ತಾಗಿದ್ದು ಒಂದೇ ಒಂದು ವಿಚಾರ, ಬದುಕು ಜೀವನ ಅಂದರೆ ಏನು ಅಷ್ಟೇ. ಸಾವು ನಲಿವು, ನಲಿವು ಅಂದರೆ ದೇವರು, ಸಾವು ಅಲ್ಲೇ. ಅದ್ರ ಎರಡು ಮಧ್ಯದಲ್ಲಿ ನಮ್ದು ಒಂದು ಜರ್ನಿ ಇದೆಯಲ್ಲ, ಅದು ತುಂಬ ಮೊಮೆಂಟಿ. ಅದು ಚಿಕ್ಕದ ಜೀವನ, ತುಂಬ ಚಿಕ್ಕ ಜೀವನ. ಆ ಜೀವನನ ನೀವು ಎಷ್ಟು ಚೆನ್ನಾಗಿ ಅನುಭವಿಸ್ತೀರಾ, ಬೇರೆಯವ್ರಿಗೆ ನೋವು ಕೊಡದೆ. ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಕಾಮೆಂಟ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊತೀವಿ ನಾವು. ಆಫ್ ಮಾಡಿಬಿಡಿ ಅದನ್ನು, ಆ ಸೆಕ್ಷನ್ನೇ ಆಫ್ ಮಾಡಿಬಿಡಿ. ಏನಕ್ಕೆ ಬೇಕು ನಿಮಗೆ ವ್ಯಾಲಿಡೇಷನ್? ಏನಕ್ಕೆ ಬೇಕು? ಮನ್ನಣೆಯ ದಾಹ, ಮನುಷ್ಯನಿಗೆ ಮನ್ನಣೆಯ ದಾಹ. ಎವ್ರಿಥಿಂಗ್ ವಿ ವಾಂಟ್ ಟು ಸೀಕ್ ವ್ಯಾಲಿಡೇಷನ್ ಫಾರ್ ಎವ್ರಿಥಿಂಗ್. ಅಫ್ಕೋರ್ಸ್ ನಾವು ಬಿಸ್ನೆಸ್ ಅದು ಇದು ಅಂತ ಹೇಳಿದಾಗ ನಮಗೆ ಎಲ್ಲ ಥರ ಫೀಡ್ಬ್ಯಾಕ್ಗಳು ಬೇಕಾಗುತ್ತೆ. ಬಟ್ ನನಗನ್ಸೋದು ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಅವನಕ್ಕಿಂತ ದೊಡ್ಡ ಗುರು ಅಂದರೆ ಅವನ ಒಳಗೊಂದು ಗುರು ಇರುತ್ತಲ್ವ, ಅಂದರೆ ಅವನ ಒಳಗೊಂದು ಇಂಟ್ಯೂಷನ್ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಅಂತ ಇರುತ್ತಲ್ವ, ಅದನ್ನು ಆಕ್ಟಿವೇಟ್ ಮಾಡಿದ್ರೆ, ಅದನ್ನ ಚಾನಲೈಸ್ ಮಾಡಿದ್ರೆ, ಐ ಡೋಂಟ್ ಥಿಂಕ್ ಯು ವುಡ್ ವಾಂಟ್ ಟು ಟೇಕ್ ಅಡ್ವೈಸಸ್ ಫ್ರಮ್ ಎನಿಬಡಿ. ನೀವು ಕೆಲಸ ಹಾಳು ಮಾಡಬೇಕು ಅಂತಿದ್ದೀರಾ, ಒಂದು 20 ಜನರ ಹತ್ರ ಅಡ್ವೈಸ್ ಕೇಳಿ. ಇಲ್ಲ, ಮೆಡಿಟೇಟ್ ಮಾಡಿ. ನಾನು ಬ್ರೀತ್ ಅಂತ ಯಾಕೆ ಹೇಳ್ತೀನಿ, ಮೆಡಿಟೇಟ್ ಮಾಡಿ. ಮೆಡಿಟೇಷನಲ್ಲಿ ನಿಮಗೆ ಸಿಗುವಂಥ ಗೈಡೆನ್ಸ್ ಬೇರೆ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು ಸೋ ಮಚ್.